ನನ್ನ ಹೆಸರು ಜಯಶ್ರೀ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಮ್ಮ ಶಾಲೆಯಲ್ಲಿ ಸೆಮಿನಾರ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು ನಾನು ಅದರಲ್ಲಿ ಭಾಗವಹಿಸುತ್ತಿದ್ದೇನೆ. ಅಧ್ಯಾಯ 13 ನಮ್ಮ ಪರಿಸರ. ನಾವು ಈ ಅವಧಿಯಲ್ಲಿ ಕಲಿಯುವ ಫಲಿತಾಂಶಗಳು: ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳ ಬಗ್ಗೆ ತಿಳಿಯೋಣ. ಮತ್ತೆ ಚಟುವಟಿಕೆ 13.7 ಮತ್ತೆ ಚಟುವಟಿಕೆ 13.8 ಮತ್ತು ಬಳಸಿ ಬಿಸಾಡುವ ಲೋಟಗಳ ಬಗ್ಗೆ ತಿಳಿಯೋಣ. ಮತ್ತೆ ಚಟುವಟಿಕೆ 13.9 ಮತ್ತೆ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಪರಿಸರದಲ್ಲಿ ವಿಭಜನೆಗೊಳ್ಳುತ್ತವೆ. ಇವು ನೈಸರ್ಗಿಕ ಸೂಕ್ಷ್ಮ ಜೀವಿಗಳಾದಂತಹ ಶಿಲೀಂಧ್ರ ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಕೊಳೆಯುತ್ತವೆ. ಉದಾಹರಣೆಗೆ ಇಲ್ಲಿ ನೋಡ್ತಿರ್ಬೋದು, ಹಣ್ಣು, ತರಕಾರಿ ಸಿಪ್ಪೆ ಮತ್ತೆ ಎಲೆ, ಹಣ್ಣುಗಳ ಸಿಪ್ಪೆ ಆಗಿರ್ಬೋದು, ಮುಂತಾದವುಗಳು ಇವು ಪರಿಸರದಲ್ಲಿ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ. ಇವು ಪರಿಸರದಲ್ಲಿ ಅಧಿಕ ಕಾಲ ಇರುವುದಿಲ್ಲ, ಬೇಗ ಕೊಳ್ತೋಗ್ತವೆ. ಮತ್ತೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ಬಗ್ಗೆ ತಿಳಿಯೋದಾದ್ರೆ, ಮೊದಲಿಗೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಪರಿಸರದಲ್ಲಿ ಸುಲಭವಾಗಿ ವಿಭಜನೆಗೊಳ್ಳುವುದಿಲ್ಲ. ಮತ್ತೆ ಇವು ನೈಸರ್ಗಿಕ ಪ್ರಕೃತಿಗೆ ತುಂಬಾ ಹಾನಿಕಾರಕ ಕೂಡ ಆಗಿರ್ಬೋದು. ಉದಾಹರಣೆಗೆ ಇಲ್ಲಿ ಗಾಜಿನ ತಟ್ಟೆಗಳು, ಮತ್ತೆ ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಮತ್ತೆ ಇಲ್ಲಿ ಕಸದ ರಾಶಿಗಳನ್ನ ಹಾಕಿರ್ತಾರೆ. ನಾವು ಸಾಮಾನ್ಯ ನಗರ ಮತ್ತೆ ಪಟ್ಟಣದ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಹೆಚ್ಚು ಕಸದ ರಾಶಿಗಳನ್ನ ಹಾಕಿರ್ತಾರೆ. ಇನ್ನು ಪ್ಲಾಸ್ಟಿಕ್ ಬಾಟಲ್ಸ್ ರಾಶಿ ಆಗಿರ್ಬೋದು, ಮತ್ತೆ ಪ್ಲಾಸ್ಟಿಕ್ ಕೈಚೀಲಗಳು ಮುಂತಾದವುಗಳು. ಮತ್ತೆ ಇಲ್ಲಿ ಚಟುವಟಿಕೆ 13.7 ಅಂತ ಬರ್ದಿದ್ದೀನಿ. ಚಟುವಟಿಕೆ 13.7 ಏನು ಅಂದ್ರೆ, ಮನೆಯಲ್ಲಿ ಉತ್ಪತ್ತಿಯಾಗುವ ಒಂದು ತ್ಯಾಜ್ಯಗಳು ಏನಾಗುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಯೋಣ. ಮತ್ತೆ ಇದು ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನ ನಿರ್ವಹಿಸುವ ಒಂದು ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಹೌದು, ನಮ್ಮ ಮನೆಯಲ್ಲಿ ಉತ್ಪಾದಿಸುವಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ತ್ಯಾಜ್ಯ ನಿರ್ವಹಣೆ ಒಂದು ವ್ಯವಸ್ಥೆಯು ಕೂಡ ಇದೆ. ಉದಾಹರಣೆಗೆ ಮನೆಗೆ ಒಂದು ವಾಹನ ಬರುತ್ತೆ, ಕಸದ ವಾಹನ, ಅದಕ್ಕೆ ನಾವು ಹಾಕ್ಬೋದು. ಮತ್ತೆ ಇನ್ನೊಂದು ಸ್ಥಳೀಯ ಪುರಸಭೆ ಮತ್ತು ಪಂಚಾಯತ್ ಒಂದು ಸಂಸ್ಥೆಗಳು ಸಂಗ್ರಹಿಸುತ್ತವೆ. ಇವಾಗ ಸಾಮಾನ್ಯ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಿರ್ತವೆ. ಹಾಗಾಗಿ ಅಲ್ಲಿ ಗ್ರಾಮ ಪಂಚಾಯತಿ ಒಂದು ಹಳ್ಳಿಯ ಪೂರ್ಣ ಒಂದು ಕಸವನ್ನ ಮನೆಗೆ ಒಂದು ವಾಹನವನ್ನ ನೀಡುವುದರ ಮೂಲಕ ಅದು ಸಂಗ್ರಹಿಸುತ್ತದೆ. ಮತ್ತೆ ಅನೇಕ ಸ್ಥಳಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನ ಹಸಿ ಕಸ ಮತ್ತೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನ ಒಣ ಕಸ ಅಂತ ಕೂಡ ವಿಂಗಡಿಸಿ ಸಂಗ್ರಹಿಸುತ್ತಾರೆ. ಮತ್ತೆ ಮೂರನೇ ಫಲಿತಾಂಶ ಚಟುವಟಿಕೆ 13.8. 13.8 ಏನಂದ್ರೆ, ನಿಮ್ಮ ಪ್ರದೇಶಗಳಲ್ಲಿ ಚರಂಡಿ ರೊಚ್ಚನ್ನ ಹೇಗೆ ಸಂಸ್ಕರಿಸಲಾಗುತ್ತದೆ ಎಂಬುದನ್ನ, ಮತ್ತೆ ಅಸಂಸ್ಕರಿತ ಚರಂಡಿ ರೊಚ್ಚು ಸ್ಥಳೀಯ ನೀರಿನ ಆಕಾರಗಳನ್ನ ಮಲಿನಗೊಳಿಸುತ್ತಿಲ್ಲ ಎಂಬುದನ್ನ ನಾವು ತಿಳಿಯೋಣ. ಸ್ಥಳೀಯ ಪುರಸಭೆ ಮತ್ತು ನಗರಸಭೆ ಚರಂಡಿ ನೀರನ್ನ ಸಂಸ್ಕರಿಸುವ ಒಂದು ಕಾರ್ಯವನ್ನ ಹೊಂದಿವೆ. ಮತ್ತೆ ಇವುಗಳಲ್ಲಿ 3 ವಿಧ: ಪ್ರಾಥಮಿಕ ಸಂಸ್ಕರಣೆ, ದ್ವಿತೀಯ ಸಂಸ್ಕರಣೆ ಮತ್ತೆ ತೃತೀಯ ಸಂಸ್ಕರಣೆ. ಇಲ್ಲಿ ಒಂದು ನಾವಾಗ್ಲೇ ಹೇಳ್ದಾಗೆ ಅಸಂಸ್ಕರಿತ ಚರಂಡಿ ರೊಚ್ಚನ್ನ ಒಂದು ನೀರಿನ ಆಕಾರಗಳನ್ನ ಮಲಿನಗೊಳಿಸುತ್ತಿಲ್ಲ. ಮತ್ತೆ ಇದಕ್ಕೆ ಯಾವ್ದಾದ್ರು ಕಾರ್ಯವಿಧಾನಗಳಿದಾವ ಅಂದ್ರೆ ಖಂಡಿತವಾಗಿಯೂ ಒಂದಿದೆ. ಅದು ಈ ಪ್ರದೇಶದ ಒಂದು ಮಣ್ಣು ಮತ್ತು ನೀರಿನ ಆಕಾರಗಳನ್ನ ತ್ಯಾಜ್ಯಗಳಿಂದ ಮಲಿನಗೊಳಿಸುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೈಗಾರಿಕೆಗಳ ವಿರುದ್ಧ ತಪಾಸಣೆಯನ್ನ ನಡೆಸಿ ತ್ಯಾಜ್ಯ ನಿರ್ವಹಣೆಯ ವರದಿಗಳನ್ನ ಪರಿಶೀಲಿಸುತ್ತದೆ. ಮತ್ತೆ ನಿಯಮ ಉಲ್ಲಂಘಿಸುವ ಕೈಗಾರಿಕೆಗಳಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಇಲ್ಲಿ ಕೈಗಾರಿಕೆಗಳನ್ನ ಏನಕ್ಕೆ ತಗೊಂಡ್ರು ಅಂದ್ರೆ, ಇಲ್ಲಿ ಕೈಗಾರಿಕೆಗಳಲ್ಲಿ ಅನೇಕ ವಸ್ತುಗಳನ್ನ ಉತ್ಪಾದಿಸ್ತಾರೆ. ಅಂದ್ರೆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾಡ್ತಾರೆ. ಅಲ್ಲಿ ಉಂಟಾಗುವಂತಹ ತ್ಯಾಜ್ಯಗಳನ್ನ ಅಲ್ಲಿ ಆಲ್ಮೋಸ್ಟ್ ಕೈಗಾರಿಕೆ ನದಿ ದಡದಲ್ಲಿರ್ತವೆ, ದಂಡೆ ಪಕ್ಕ ಇರ್ತವೆ. ಹಾಗಾಗಿ ಕೈಗಾರಿಕೆಗಳನ್ನ ತಗೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಉತ್ಪತ್ತಿಯಾಗುವಂತ ತ್ಯಾಜ್ಯಗಳನ್ನ ನದಿಗೆ ಬಿಡ್ತಾರೆ. ಅಲ್ಲಿಂದ ನದಿಯಿಂದ ನೀರು ಇವಾಗ ಗ್ರಾಮೀಣ ಪ್ರದೇಶಗಳಿಗೆ ಕೆರೆಗಳಿಗೆ ಬರ್ತವೆ. ಮತ್ತೆ ಕೆರೆಗಳಿಂದ ನೀರಿಗೆ ಅಂದ್ರೆ ಮನೆಗೆ ನಲ್ಲಿ ಹಾಕಿರ್ತಾರಲ್ಲ, ಅದಕ್ಕೆ ಬಂದಿರುತ್ತೆ. ಮತ್ತೆ ಅಲ್ಲಿಂದ ಒಂದು ಚರಂಡಿಗೆ ಹೋಗಿರ್ಬೋದು. ಅದನ್ನೆಲ್ಲ ಸಂಸ್ಕರಿಸೋದಕ್ಕೆ ಇಲ್ಲಿ ಸ್ಥಳೀಯ ಪುರಸಭೆ ಮತ್ತೆ ನಗರಸಭೆಯು ಚರಂಡಿ ನೀರನ್ನ ಸಂಸ್ಕರಿಸುವ ಜವಾಬ್ದಾರಿಯನ್ನ ಇಲ್ಲಿ ಹೊಂದಿರ್ತವೆ. ಇಲ್ಲಿ ನಮ್ಮ ಒಂದು ಜೀವನ ಶೈಲಿಯ ಸುಧಾರಣೆಗಳಲ್ಲಿ ಫಲವಾಗಿ ಹೆಚ್ಚಿನ ಒಂದು ತ್ಯಾಜ್ಯಗಳು ಉತ್ಪತ್ತಿ ಆಗ್ತವೆ. ನಾವು ಒಂದು ಜೀವಿಸ್ತಿದೀವಿ ಅಂದ್ರೆ ಅಲ್ಲಿ ಒಂದು ದಿನನಿತ್ಯ ನಾವು ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ, ದಿನನಿತ್ಯ ನಾವು ಹಣ್ಣುಗಳನ್ನ ತಿಂತೀವಿ, ಮತ್ತೆ ಸಿಪ್ಪೆಗಳನ್ನ ಬಿಸಾಕ್ತಿವಿ. ಮತ್ತೆ ತರಕಾರಿಗಳನ್ನಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇದ್ ಮಿಕ್ಕಿದ್ದನ್ನ ನಾವು ಬಿಸಾಕ್ತಿವಿ. ಅದರಿಂದ ಇನ್ನ ಹೆಚ್ಚು ತ್ಯಾಜ್ಯಗಳು ಉತ್ಪತ್ತಿ ಆಗುತ್ತಿವೆ. ಮತ್ತೆ ಬಳಸಿ ಬಿಸಾಡುವಂತಹ ವಸ್ತುಗಳು ಅಧಿಕ ಬಳಕೆಯು ನಮ್ಮ ಧೋರಣೆಗಳ ಬದಲಾವಣೆಗಳಿಗೆ
ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಮತ್ತೆ ಬದಲಾದ ಪ್ಯಾಕೇಜಿಂಗ್, ಇವಾಗ ಒಂದು ಚಿಪ್ಸ್ ಪೊಟ್ಟಣಗಳು, ಚಿಪ್ಸ್ ಅನ್ನ ನಾವು ತಿಂತೀವಿ, ಅದು ಪ್ಯಾಕ್ ಮಾಡಿರ್ತಾರೆ, ಏನೋ ಒಂದು ಪೊಟ್ಟಣಗಳಿಗೆ ಚಿಪ್ಸ್ ಅನ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡಿರ್ತಾರೆ. ಅದನ್ನ ನಾವು ಬರೀ ಚಿಪ್ಸ್ ನ ತಿಂದು ಏನು ಪ್ಯಾಕ್ ಮಾಡಿರ್ತಾರಲ್ಲ, ಅದನ್ನ ನಾವು ಬಿಸಾಕ್ತಿವಿ. ಅದರಿಂದನೂ ಕೂಡ ಅದೊಂದು ಪ್ಲಾಸ್ಟಿಕ್ ಅಲ್ವಾ, ಅದರಿಂದನೂ ಕೂಡ ಅಲ್ಲಿ ಒಂದು ತ್ಯಾಜ್ಯ ಒಂದು ಉತ್ಪತ್ತಿ ಆಗುತ್ತದೆ ಅಂತ ನಾವು ಹೇಳ್ಬೋದು. ಮತ್ತೆ ಇದರಿಂದ ನಮ್ಮ ಪರಿಸರಕ್ಕೆ ಹಾನಿ ಆಗುತ್ತದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಖಂಡಿತವಾಗಿಯೂ ಹಾನಿ ಆಗುತ್ತದೆ. ಯಾಕಂದ್ರೆ ಪರಿಸರದಲ್ಲಿ ಪ್ಲಾಸ್ಟಿಕ್ ಹೆಚ್ಚು ಕೊಳೆಯೋದಿಲ್ಲ. ನಾವಾಗ್ಲೇ ನೋಡಿದ್ವಿ, ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಪ್ಲಾಸ್ಟಿಕ್, ಗಾಜು ಇವು ಹೆಚ್ಚು ಕೊಳೆಯೋದಿಲ್ಲ. ಉದಾಹರಣೆಗೆ ನಾವು ನೋಡೋದಾದ್ರೆ, ಒಂದು ಪ್ಲಾಸ್ಟಿಕ್ ನಮ್ಮ ಪರಿಸರದಲ್ಲಿ ಎಷ್ಟು ವರ್ಷ ಉಳಿಯುತ್ತೆ ಅಂದ್ರೆ 10,000 ವರ್ಷಗಳ ಕಾಲ ಒಂದು ಪ್ಲಾಸ್ಟಿಕ್ ಉಳಿಯುತ್ತದೆ ಮಣ್ಣಲ್ಲಿ. ಮತ್ತೆ ಗಾಜು ಕೂಡ 1 ಮಿಲಿಯನ್ ಅಂದ್ರೆ 10 ವರ್ಷಗಳ ಕಾಲ ಅಲ್ಲ 10 ಲಕ್ಷ ವರ್ಷಗಳ ಕಾಲ ಅದು ನಮ್ಮ ಭೂಮಿಯಲ್ಲಿ ಉಳಿಯುತ್ತದೆ. ಅದು ಎಂದಿಗೂ ಕೂಡ ಕೊಳೆಯೋದಿಲ್ಲ. ಮತ್ತೆ ಒಂದು ಲೋಹದ ಡಬ್ಬಿಗಳಾಗಿರ್ಬೋದು, ಅವು ಕೂಡ ಅಷ್ಟೇ 80ರಿಂದ 200 ವರ್ಷಗಳ ಕಾಲ ಅವು ಉಳಿಯುತ್ತವೆ. ಅದು ಕೂಡ ಏನು ಕೊಳೆಯೋದಿಲ್ಲ ಎಷ್ಟು ವರ್ಷಗಳಾದ್ರೂ ಕೂಡ. ಅದಕ್ಕೆ ಅವನ್ನ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಂತ ಕೂಡ ಕರಿತೀವಿ ಅಂತ ನಾವಾಗ್ಲೇ ಹೇಳಿದ್ವಿ. ಬಳಸಿ ಬಿಸಾಡುವ ಲೋಟಗಳು. ಇಲ್ಲಿ ಒಂದ್ ಪ್ರಶ್ನೆ ಬರುತ್ತೆ, ಬಳಸಿ ಬಿಸಾಡುವ ಲೋಟಗಳು ಅಂದ್ರೆ ಏನು ಅಂದ್ರೆ, ನಾವಿಲ್ಲಿ ಇವಾಗ ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ನೋಡ್ಬೋದು, ಏನು ಅಲ್ಲಿ ಚಹಾವನ್ನ ಮಾಡ್ತಾ ಇರ್ತಾರೆ. ಅವರು ಒಂದು ಪ್ಲಾಸ್ಟಿಕ್ ಲೋಟಗಳಲ್ಲಿ ಚಹಾವನ್ನ ಕೊಡ್ತಾರೆ. ಅವ್ರು ಕೊಟ್ಟು ನಾವು ಅದನ್ನ ಬಿಸಾಡ್ತೀವಿ. ಇದನ್ನ ನಾವು ಬಳಸಿ ಬಿಸಾಡುವ ಲೋಟಗಳು ಅಂತ ನಾವು ಕರಿತೀವಿ. ಮತ್ತೆ ಒಂದೊಂದ್ಸತಿ ರೈಲುಗಳಲ್ಲಿ, ನಾನು ಆಗ್ಲೇ ಹೇಳಿದಾಗೆ ರೈಲುಗಳಲ್ಲಿ ಚಹಾವನ್ನ ಮಾಡ್ತಾರೆ. ಈ ಒಂದು ಲೋಟಗಳನ್ನ ಅಲ್ಲಿ ವಿತರಿಸಲಾಗುತ್ತದೆ. ಮತ್ತೆ ಒಂದು ನೈರ್ಮಲ್ಯದ ಕಾರಣದಿಂದಾಗಿ ಬಳಸಿ ಬಿಸಾಡುವ ಲೋಟಗಳನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇತ್ತು ಈ ತರದ್ದು, ಈಗ ಇನ್ನು ಹೆಚ್ಚಾಗಿದೆ. ಎಲ್ಲ ಕಡೆಯೂ ಕೂಡ ಈ ಒಂದು ಇದರ ಬಳಕೆ ತುಂಬಾ ಹೆಚ್ಚಾಗಿದೆ ಅಂತ ನಾವ್ ಹೇಳ್ಬೋದು. ಮತ್ತೆ ಇಲ್ಲಿ ಕುಲಾಟ್ಸ್ ಅನ್ನೋ ಒಂದು ಪದ ಬರುತ್ತೆ. ಕುಲಾಟ್ಸ್ಗಳಂದ್ರೆ ಏನು ಅಂದ್ರೆ, ಕೆಲವು ದಿನಗಳ ಹಿಂದೆ ಕುಲಾಟ್ಸ್ ಗಳೆಂಬ ಬಳಸಿ ಬಿಸಾಡುವ ಒಂದು ಜೇಡಿ ಮಣ್ಣಿನ ಲೋಟ, ಕುಲಾಟ್ಸ್ ಅಂದ್ರೆ ಜೇಡಿ ಮಣ್ಣಿನ ಲೋಟಗಳು, ಅದನ್ನ ಬಳಸ್ತಾ ಇದ್ರು. ಆದ್ರೆ ಇದನ್ನ ಬಳಸೋದ್ರಿಂದ ಇದು ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಮಣ್ಣು ನಷ್ಟ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಅದನ್ನ ನಿಷೇಧ ಮಾಡಿದ್ರು. ಅದನ್ನ ಯಾರು ಇವಾಗ ಬಳಸ್ತಾನೆ ಇಲ್ಲ ಜೇಡಿ ಮಣ್ಣಿನ ಲೋಟಗಳನ್ನ. ಹಾಗಾಗಿ ಈಗ ಎಲ್ಲರೂ ಬರೀ ಈ ತರ ಒಂದು ಲೋಟಗಳನ್ನ ಬಳಸ್ತಾರೆ. ಇದು ಪೇಪರ್ ಲೋಟಗಳು. ಮತ್ತೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಬಳಸಿ ಬಿಸಾಡುವಂತಹ ಪೇಪರ್ ಲೋಟಗಳು ಬಳಸಿ ಬಿಸಾಡುವಂತ ಪ್ಲಾಸ್ಟಿಕ್ ಲೋಟಗಳಿಗಿಂತ ಹೇಗೆ ಉತ್ತಮ? ಇಲ್ಲಿ ನಾವು ಪೇಪರ್ ಲೋಟ ಮತ್ತೆ ಪ್ಲಾಸ್ಟಿಕ್ ಲೋಟಗಳಿರುವ ವ್ಯತ್ಯಾಸವನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಮೊದಲನೇದಾಗಿ, ಪೇಪರ್ ಲೋಟಗಳು ಪ್ಲಾಸ್ಟಿಕ್ ಲೋಟಗಳಿಗಿಂತ ಹೆಚ್ಚು ಉತ್ತಮವಾಗಿದೆ. ಹೇಗೆ ಅನ್ನೋದಾದ್ರೆ, ಮೊದಲಿಗೆ ಪೇಪರ್ ಲೋಟಗಳು ಮರುಬಳಕೆ ಮಾಡಬಹುದಾದ ಜೈವಿಕ ವಿಘಟನೆಯ ವಸ್ತು. ಅಂದ್ರೆ ಇದು ಪೇಪರ್ ಲೋಟ, ಇದು ಕಾಗದದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಇದು ಪರಿಸರದ ಮೇಲೆ ಕಡಿಮೆ ಪರಿಣಾಮವನ್ನ ಬೀರುತ್ತದೆ. ಮತ್ತೆ ಪ್ಲಾಸ್ಟಿಕ್ ಲೋಟಗಳು ವಿಘಟಿಸಲು 100 ವರ್ಷ ಬೇಕು. ಮತ್ತೆ ಸಮುದ್ರದ ಜೀವಿಗಳಿಗೆ, ಪರಿಸರದ ಜೀವಿಗಳಿಗೆ ಹಾನಿಕಾರಕ ಮತ್ತು ಇದು ಮೈಕ್ರೋ ಪ್ಲಾಸ್ಟಿಕ್ ಗಳನ್ನ ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಇದು ಪರಿಸರಕ್ಕೆ ತುಂಬಾ ಹಾನಿಕಾರಕ. ಮತ್ತೆ ಪೇಪರ್ ಲೋಟಗಳು ಉತ್ಪಾದನೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಲೋಟಗಳಿಗಿಂತ ಕಡಿಮೆ ಹಾನಿಕಾರಕ ರಾಸಾಯನಿಕಗಳನ್ನ ಬಳಸಿ ಉತ್ಪಾದಿಸಲಾಗುತ್ತದೆ. ಆದ್ರೆ ಪ್ಲಾಸ್ಟಿಕ್ ಲೋಟಗಳನ್ನ ಹೆಚ್ಚು ಹಾನಿಕಾರಕ ಒಂದು ರಾಸಾಯನಿಕಗಳನ್ನ ಬಳಸಿ ತಯಾರಿಸ್ತಾರೆ. ಹಾಗಾಗಿ ಇದು ಪರಿಸರಕ್ಕೆ ತುಂಬಾನೇ ಹಾನಿ. ಮತ್ತೆ ಚಟುವಟಿಕೆ 13.9 ಏನಂದ್ರೆ, ಎಲೆಕ್ಟ್ರಾನಿಕ್ ತ್ಯಾಜ್ಯಗಳಂತಹ ಅಪಾಯಕಾರಿ ವಸ್ತುಗಳ ವಿಲೇವಾರಿ ಮಾಡುವಾಗ ಯಾವ ವಸ್ತುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು ಅನ್ನೋದಂದ್ರೆ, ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಮತ್ತು ಇತರ ಅಪಾಯಕಾರಿ ವಸ್ತುಗಳನ್ನ ನಾವೇನಾದ್ರೂ ವಿಲೇವಾರಿ ಮಾಡ್ಬೇಕಾದ್ರೆ ಅಲ್ಲಿ ಸೀಸ, ಪಾದರಸ, ಮತ್ತೆ ಕ್ಯಾಡ್ಮಿಯಂ, ಮತ್ತೆ ಬ್ರೋಮಿನೇಟೆಡ್ ಜ್ವಾಲೆಯಂತಹ ನಿವಾರಕಗಳಂತಹ ಭಾರಿ ಲೋಹಗಳ ಬಗ್ಗೆ ಹಾನಿಕಾರಕ ರಾಸಾಯನಿಕಗಳನ್ನ ಹೆಚ್ಚು ಅವುಗಳ ಬಗ್ಗೆ ಗಮನವನ್ನ ಹರಿಸ್ಬೇಕು. ಮತ್ತೆ ಈ ರಾಸಾಯನಿಕಗಳು ಸರಿಯಾಗಿ ನಾವು ವಿಲೇವಾರಿ ಮಾಡದೇ ಇದ್ದಾಗ ಏನೇನ್ ಪರಿಣಾಮ ಬೀರುತ್ತೆ ಅಂದ್ರೆ, ಅಲ್ಲಿ ಮಣ್ಣು ಮತ್ತೆ ಅಂತರ್ಜಲವನ್ನ ಕಲುಷಿತಗೊಳಿಸಿ ಭೂ ಮಾಲಿನ್ಯ ಕೂಡ ಉಂಟಾಗುತ್ತದೆ. ಮತ್ತೆ ಸುಟ್ಟಾಗ ವಿಷಕಾರಿ ಅನ್ನೋ ಒಂದು ಹೊಗೆಯನ್ನ ಬಿಟ್ಟು ಅದು ವಾಯು ಮಾಲಿನ್ಯವನ್ನು ಕೂಡ ಅಲ್ಲಿ ಉಂಟು ಮಾಡುತ್ತದೆ. ಉದಾಹರಣೆಗೆ ನಾವು ದೆಹಲಿಯನ್ನ ನೋಡ್ಬೋದು, ನಮ್ಮ ಭಾರತದ ರಾಜಧಾನಿ ದೆಹಲಿಯಲ್ಲೂ ಕೂಡ ಇತ್ತೀಚೆಗೆ ತುಂಬಾನೇ ಒಂದು ಹೆಚ್ಚು ಪ್ರಮಾಣದಷ್ಟು ವಾಯು ಮಾಲಿನ್ಯ ಉಂಟಾಗಿದೆ. ಅಲ್ಲಿ ನಾವು ನಮ್ಮ ಸಾಮಾನ್ಯ ಪ್ರದೇಶಗಳಲ್ಲಿ ನಮ್ಮ ಕಡೆ ಬೆಳಗ್ಗೆ ಹೊತ್ತಾದ್ರೆ ಹೆಚ್ಚು ಅಂದ್ರೆ ಪರಿಸರ ಚೆನ್ನಾಗಿರುತ್ತೆ, ಉತ್ತಮವಾದ ಒಂದು ಗಾಳಿ ಅದೆಲ್ಲ ಬರುತ್ತೆ. ಆದ್ರೆ ಅಲ್ಲಿ ದೆಹಲಿಯಲ್ಲಿ ಬೆಳಗ್ಗೆ ಹೊತ್ತೇ ಹೋದ್ರು ಅಲ್ಲಿನ ಉಸಿರಾಡಕ್ಕೂ ಕೂಡ ಕಡಿಮೆ ಕೊರತೆ ಜಾಸ್ತಿ ಆಗುತ್ತೆ. ಅಲ್ಲಿ ಹೆಚ್ಚು ವಾಯು ಮಾಲಿನ್ಯನೂ ಕೂಡ ಉಂಟಾಗುತ್ತದೆ. ಹಾಗಾಗಿ ಅಲ್ಲಿ ಹೆಚ್ಚು ವಾಹನಗಳಲ್ಲಿ CNG ಬಳಸ್ತಾ ಇದ್ದಾರೆ, ಯಾಕಂದ್ರೆ ವಾಯು ಮಾಲಿನ್ಯವನ್ನ ತಡೆಗಟ್ಟಲು.
ಮತ್ತೆ ಪ್ಲಾಸ್ಟಿಕ್ ಇಲ್ಲೊಂದು ನಿಮಗೆ ಪ್ರಶ್ನೆ ಬರ್ಬೋದು, ಪ್ಲಾಸ್ಟಿಕ್ ವಸ್ತುಗಳನ್ನ ಕರಗಿಸಿ ಇನ್ನೂ ಒಂದು ಮರುಬಳಕೆ ಮಾಡ್ಬೋದಾ ಅಂತ. ಖಂಡಿತವಾಗಿಯೂ ಮಾಡ್ಬೋದು. ಪ್ಲಾಸ್ಟಿಕ್ ವಸ್ತುಗಳನ್ನ ಕರಗಿಸಿ ಹೊಸ ವಸ್ತುಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಮತ್ತೆ ಈ ಪ್ರಕ್ರಿಯೆಯು ಪರಿಸರದ ಮೇಲೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಎರಡು ಒಂದು ಪರಿಣಾಮಗಳನ್ನು ಕೂಡ ಇದು ಉಂಟು ಮಾಡುತ್ತದೆ. ಇಲ್ಲಿ 6ನೇ ಕಲಿಕಾಂಶ ಪರಿಸರದ ಮೇಲೆ ಆಗುವ ಪರಿಣಾಮಗಳಿಂದ ನಾವ್ ಇಷ್ಟೊತ್ತು ತಿಳ್ಕೊಂಡಿದೀವಲ್ಲ, ಇದ್ರಿಂದ ಪೂರ್ಣ ಏನೇನು ಹಾನಿ ಆಗುತ್ತೆ ನಮ್ಮ ಪರಿಸರಕ್ಕೆ ಅನ್ನೋದಾದ್ರೆ ನಾವು ಪ್ಲಾಸ್ಟಿಕ್ ಅನ್ನ ನೋಡಿದ್ವಿ. ಪ್ಲಾಸ್ಟಿಕ್ ಅದು ತುಂಬಾ ಕೊಳೆಯೋದಿಲ್ಲ, ಹಾಗಾಗಿ ಅದೇನಾದ್ರೂ ಪ್ಲಾಸ್ಟಿಕ್ ಅನ್ನ ಸುಟ್ರೆ ಅದು ಹೆಚ್ಚಿನ ವಿಷಕಾರಿಯನ್ನ ಹೊಗೆಯನ್ನ ಬಿಟ್ಟು ಅಲ್ಲಿ ವಾಯು ಮಾಲಿನ್ಯನೂ ಕೂಡ ಉಂಟಾಗುತ್ತೆ. ಅದು ಹೆಚ್ಚು ಕೊಳೆಯೋದಿಲ್ಲ ಪ್ಲಾಸ್ಟಿಕ್, ಹಾಗಾಗಿ ಅಲ್ಲಿ ಮಣ್ಣಿನ ಮಾಲಿನ್ಯನೂ ಕೂಡ ಉಂಟಾಗುತ್ತೆ. ಮತ್ತೆ ಅದು ಏನಾದ್ರೂ ಇವಾಗ ಜನಸಾಮಾನ್ಯರು ಏನಾದ್ರೂ ಅದು ನದಿ ಕಡೆ ಸಮುದ್ರದಲ್ಲಿ ಏನಾದ್ರೂ ಪ್ಲಾಸ್ಟಿಕ್ ಅನ್ನ ಬಿಸಾಕಿದ್ರೆ ಏನಾದ್ರೂ ಏನೊಂದು ಇವಾಗ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಿರ್ತಾರೆ, ಮತ್ತೆ ಬಳಸ್ಬಿಟ್ಟು ಅಲ್ಲಿ ಬಿಸಾಕಿರ್ತಾರೆ ನದಿ ಕಡೆ. ಆಗ ನದಿಯಲ್ಲಿ ಆ ಪ್ಲಾಸ್ಟಿಕ್ ಹೆಚ್ಚು ಪ್ರವಾಹ ಬಂದಾಗ ಹೆಚ್ಚು ನದಿ ಹರಿದಾಗ ಅಲ್ಲಿ ಒಂದು ಪ್ಲಾಸ್ಟಿಕ್ ನೀರಿನೊಳಗಡೆ ಸೇರಿ ಅಲ್ಲಿ ಜಲಮಾಲಿನ್ಯನೂ ಕೂಡ ಉಂಟಾಗುತ್ತೆ. ಈ ಹೆಚ್ಚು ಮಾಲಿನ್ಯಗಳು ಉಂಟಾಗೋದ್ರಿಂದ ನಮ್ಮ ಪರಿಸರಕ್ಕೆ ಹಾನಿ ಆಗುತ್ತದೆ. ಅಂದ್ರೆ ಒಂದು ನಮ್ಮ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಿಂದ ನಮ್ಮ ಪರಿಸರಕ್ಕೆ ಯಾವುದೇ ಒಂದು ಹಾನಿ ಆಗೋದಿಲ್ಲ. ಯಾಕಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳ ಬಗ್ಗೆ ನಾವು ಆಗ್ಲೇ ತಿಳ್ಕೊಂಡಿದೀವಿ. ಇಲ್ಲಿ ನೋಡ್ತಿರ್ಬೋದು, ಒಂದು ಹಣ್ಣಿನ ಸಿಪ್ಪೆಗಳು, ಎಲೆಗಳು, ಮತ್ತೆ ತರಕಾರಿ ಸಿಪ್ಪೆಗಳಾಗಿರ್ಬೋದು, ಹಣ್ಣು ಕೊಳೆತಿರುವ ಹಣ್ಣುಗಳು, ಅವೆಲ್ಲ ಪರಿಸರಕ್ಕೆ ಏನು ಹಾನಿ ಆಗೋದಿಲ್ಲ. ಅಂದ್ರೆ ಅವನ್ನೆಲ್ಲ ನಾವು ಏನಾದ್ರೂ ಬಿಸಾಕ್ದಾಗ, ಮರದ ಬುಡಕ್ಕೆ ಗಿಡದ ಬುಡಕ್ಕೆ ಏನಾದ್ರೂ ಹಾಕಿದಾಗ ಅದು ಗೊಬ್ಬರ ಆಗಿ ಇನ್ನು ಹೆಚ್ಚು ಗಿಡಗಳನ್ನ ಬೆಳೆಸೋದಕ್ಕೆ ಉಪಕಾರ ಆಗುತ್ತದೆ. ಹಾಗಾಗಿ ಇದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಿಂದ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗೋದಿಲ್ಲ ಅಂತ ನಾವು ತಿಳ್ಕೊಬಹುದು. ಮತ್ತೆ ಕೊನೆಯದಾಗಿ ನಾವೇನೇನ್ ಕಲಿಕಾಂಶವನ್ನ ಕಲ್ತ್ವಿ ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳ ಬಗ್ಗೆ, ಮತ್ತೆ ಚಟುವಟಿಕೆ 13.7 ಬಗ್ಗೆ, ಮತ್ತೆ ಚಟುವಟಿಕೆ 13.8, ಮತ್ತೆ ಬಳಸಿ ಬಿಸಾಡುವ ಲೋಟಗಳ ಬಗ್ಗೆ, ಮತ್ತೆ ಚಟುವಟಿಕೆ 13.9, ಮತ್ತೆ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ತಿಳಿದಿದ್ದೇವೆ. ಮತ್ತೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತೆ ನಾವು ಕಲಿತ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಪ್ರಶ್ನೆಗಳನ್ನ ನೀಡುತ್ತೇನೆ. ಮೊದಲನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳನ್ನ ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ, ಬಳಸಿ ಬಿಸಾಡುವಂತಹ ಪೇಪರ್ ಲೋಟಗಳು ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಲೋಟಗಳಿಗಿಂತ ಹೇಗೆ ಉತ್ತಮ? ಮೂರನೇ ಪ್ರಶ್ನೆ, ಪೇಪರ್ ಲೋಟಗಳು ಮತ್ತು ಪ್ಲಾಸ್ಟಿಕ್ ಲೋಟಗಳಿಗಿರುವ ವ್ಯತ್ಯಾಸ. ಧನ್ಯವಾದಗಳು.